ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪಾಲಕ್ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಪಾಲಕ್ ಸೊಪ್ಪು, ಬಟಾಣಿ, ಚಳಂಬ್ರಿ ಬೀಜ ಮತ್ತು ಗಾರ್ಲಿಕ್ ಜಿಂಜರ್ ಪೇಸ್ಟ್, ಹೆಚ್ಚಿರುವಂಥ ಈರುಳ್ಳಿ, ಒಂದು ಟೊಮ್ಯಾಟೊ, ಆಮೇಲೆ ಸೌತೆಕಾಯಿ, ಕ್ಯಾರೆಟ್, ಬೀಟ್ರೂಟ್, ಒಂದೆರಡು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪಲಾವ್ ಎಲೆ, ಚಕ್ಕೆ, ಒಂದೆರಡು ಮೆಣಸು, ಲವಂಗ, ಏಲಕ್ಕಿ. ಪಾಲಕ್ ಸೊಪ್ಪನ್ನು ಪೇಸ್ಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಈಗ ಕಾದಿರುವಂಥ ಕುಕ್ಕರ್ಗೆ ಒಂದೆರಡು ಟೇಬಲ್ ಸ್ಪೂನು ಎಣ್ಣೆನ ಬಿಸಿ ಮಾಡಿ, ಎಣ್ಣೆ ಬಿಸಿ ಆದ ನಂತರ ಪಲಾವ್ ಎಲೆ, ಚಕ್ಕೆ, ಲವಂಗ, ಮೆಣಸು ಮತ್ತು ಒಂದು ಏಲಕ್ಕಿನ ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ಇದು ಫ್ರೈ ಆದ ತಕ್ಷಣ ಈರುಳ್ಳಿನ ಅದಕ್ಕೆ ಆ್ಯಡ್ ಮಾಡಿ. ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ತಾಯಿರಿ. ಆಮೇಲೆ ಇದಕ್ಕೆ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಸಹ ಆ್ಯಡ್ ಮಾಡಿ. ಇದು ಸಹ ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಇದು ಫ್ರೈ ಆಗಿದೆ. ಇದಕ್ಕೆ ಹೆಚ್ಚಿರುವಂಥ ಟೊಮೆಟೊನ ಹಾಕಿ ಸಾಫ್ಟಾಗಿ ಬೆನ್ನುವರೆಗೂ ಬಿಡಬೇಕು. ನೋಡಿ, ಈ ಥರ ಬೆಂದಿದೆ. ಈ ಥರ ಇದು ಸಾಫ್ಟ್ ಆದ ನಂತರ ನಾವೇನು ರುಬ್ಬಿಕೊಂಡಿರ್ತೀವಲ್ಲ ಪಾಲಕ್ ಸೊಪ್ಪನ್ನ, ಅದನ್ನು ಇದಕ್ಕೆ ಆ್ಯಡ್ ಮಾಡಿ. ಇದು ಸಹ ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಅವಾಗ ಕಲರ್ ಚೇಂಜ್ ಆಗುತ್ತೆ. ಇದಕ್ಕೆ ಬಟಾಣಿನ ಆ್ಯಡ್ ಮಾಡಿ. ನಿಮ್ಮ ಹತ್ರ ಈ ಚಳಂಬ್ರಿ ಬೀಜ, ನಮ್ಮ ಕಡೆ ಚಳಂಬ್ರಿ ಬೀಜ ಅಂತಾರೆ, ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ. ಇದು ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನನ್ನ ಹತ್ರ ಇತ್ತು, ಸೊ ಹಾಗಾಗಿ ನಾನು ಇದನ್ನು ಆ್ಯಡ್ ಮಾಡಿದ್ದೀನಿ ಇದಕ್ಕೆ. ಆಮೇಲೆ ನಾವು ಹೆಚ್ಚಿಕೊಂಡಿರ್ತೀವಲ್ಲ ಆ ತರಕಾರಿಗಳನ್ನ ಇದಕ್ಕೆ ಆ್ಯಡ್ ಮಾಡ್ಬೇಕು. ಬೀಟ್ರೂಟು, ಕ್ಯಾರೆಟ್, ಒಂದು ಸೌತೆಕಾಯಿ, ಹಸಿಮೆಣಸಿನ್ಕಾಯಿ ಹಾಕಿ ಇದು ಸಹ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಜೊತೆಗೆ ಉಪ್ಪನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಬೇಯಿಸ್ಕೊಳೋದ್ರಿಂದ ತರಕಾರಿಗಳು ತುಂಬ ಸಾಫ್ಟಾಗಿ ಬೇಯ್ತು, ಹಾಗೆ ರುಚಿಯೂ ಚೆನ್ನಾಗೇ ಇರುತ್ತೆ. ಸೊ ಹಾಗಾಗಿ ನಾನು ಉಪ್ಪನ್ನು ಮೊದಲಿಗೆ ಆ್ಯಡ್ ಮಾಡಿ ತರಕಾರಿ ಜೊತೆನೇ ಬೇಯಿಸ್ಕೊತಿದ್ದೀನಿ. ನೋಡಿ, ಈ ಒಂದೆರಡು ನಿಮಿಷ ಈ ಥರ ಮುಚ್ಚಳನ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು. ಬೆಂದ ತಕ್ಷಣ ಕಲರ್ ಈ ಥರ ಕಾಣಿಸುತ್ತೆ, ಒಳ್ಳೆ ಘಮ ಕೊಡ್ತಾಯಿದೆ. ನಂತರ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ, ಆಮೇಲೆ ಧನಿಯಾ ಪೌಡ್ರ್ ಮಿಕ್ಸ್ ಮಾಡಿಬಿಟ್ಟು, ನೀವು ಅಕ್ಕಿನ ಎಷ್ಟು ತೊಗೊಂಡಿರ್ತೀರಲ್ಲ ಅದಕ್ಕೆ ಸಮವಾಗಿ ನೀರನ್ನು ಆ್ಯಡ್ ಮಾಡಬೇಕು. ತೊಳೆದಿರುವಂಥ ಅಕ್ಕಿನ ಇದಕ್ಕೆ ಹಾಕಿ ಸೌಟಿಂದ ಒಂದು ಸರಿನೇ ಈ ಥರ ಮಿಕ್ಸ್ ಮಾಡಿ, ಆಮೇಲೆ ಕುಕ್ಕರ್ ಮುಚ್ಚಳಿಂದ ಮುಚ್ಚಿ 3 ವಿಸಿಲ್ನ ಹಾಕ್ಕೊಳ್ಳಿ. ಈ ಥರ 3 ವಿಸಿಲ್ ಆದ ತಕ್ಷಣ ನೋಡಿ ಪಾಲಕ್ ರೈಸ್ ಯಾವ ರೀತಿ ರೆಡಿಯಾಗಿದೆ ಅಂತ. ಆಹಾ, ಒಳ್ಳೆ ಘಮ ಕೊಡ್ತಾಯಿದೆ. ತುಂಬ ಚೆನ್ನಾಗಾಗಿದೆ. ತರಕಾರಿಗಳು ತುಂಬ ಸಾಫ್ಟಾಗಿ ಬೆಂದಿದೆ. ಈ ಥರ ತರಕಾರಿ ಹಾಕಿರುವಂತಹ ಊಟನ ಮಕ್ಕಳು ತುಂಬ ಇಷ್ಟಪಡ್ತಾರೆ. ನೀವು ಟ್ರೈ ಮಾಡಿ ನೋಡಿ.